ನಮಸ್ತೆ. ನೀವು ನೋಡ್ತಾ ಇರುವುದು ಕಾನಕಲ್ಲಟೆ ಬಳ್ಳಿ. ಕಾನಕಲ್ಲಟೆ ಕಾಯಿಗಳು ಇದೆ ನೋಡಿ. ಕಾನಕಲ್ಲಟೆ ಕಾಯಿಯನ್ನು ಕುಯ್ದು ಇಟ್ಟು ಆಗಿದೆ. ಇವತ್ತು ಕಾನಕಲ್ಲಟೆ ಮತ್ತು ಹಲಸಿನಕಾಯಿ ಬೇಳೆ ಹಾಕಿ ಹುಳಿಮೆಣಸಿನ ಕುದಿಲು ಮಾಡ್ತಾ ಇರೋದು. ಮೊದಲಿಗೆ ಕಾನಕಲ್ಲಟೆ ಕಾಯಿಯನ್ನು ತೆಗೆದು ಈ ಥರ ಅರ್ಧ ಕಟ್ ಮಾಡಿಕೊಳ್ಬೇಕು. ಇದರಲ್ಲಿ ಬೀಜ ಇರ್ತದೆ. ಈ ಬೀಜ ತುರಿಸುವ ಗುಣ ಹೊಂದಿದೆ. ಈ ಬೀಜವನ್ನು ತೆಗಿಬೇಕು. ಹೇಗೆ ತೆಗೆಯೋದು ಅಂದರೆ, ಕಾನಕಲ್ಲಟೆ ಕಾಯಿಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ಅದು ಬೆಂದಾಗ ಬೀಜ ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ಕಾನಕಲ್ಲಟೆ ಕಾಯಿ ಕಾಸರಗೋಡು, ಮಂಗಳೂರು ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಸಿಗ್ತದೆ. ಇದು ಬಳ್ಳಿಯಲ್ಲಿ ಆಗುವಂಥದ್ದು. ಈ ಬಳ್ಳಿ ಬೇರೆ ಮರಗಳಿಗೆ ಹಬ್ಬಿರ್ತದೆ. ಅದರಲ್ಲಿ ದ್ರಾಕ್ಷಿ ಥರದ ಕಾಯಿಗಳು ಬಿಡ್ತದೆ. ನೀಟಾಗಿ ಅರ್ಧ ಭಾಗ ಮಾಡಿಕೊಳ್ಳಿ. ಈಗ ಕಟ್ ಮಾಡಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇರೋದು. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. ಕಾನಕಲ್ಲಟೆ ಕಾಯಿ ತಿನ್ನಲು ಬಹಳ ರುಚಿಯಾಗಿರ್ತದೆ. ಒಳ್ಳೆ ಪರಿಮಳ ಕೂಡ. ಇದರಲ್ಲಿ ಮಜ್ಜಿಗೆ ಹುಳಿಯನ್ನು ಮಾಡ್ತಾರೆ. ಮೆಣಸ್ಕಾಯನ್ನು ಮಾಡಬಹುದು. ಬೇಯಲಿ. ಈಗ ಹಲಸಿನಕಾಯಿ ಬೇಳೆಯನ್ನು ಕಟ್ ಮಾಡಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಕಾನಕಲ್ಲಟೆ ಕಾಯಿ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ. ಈ ಥರ ಹಲಸಿನಕಾಯಿ ಬೇಳೆಯನ್ನು ಸಿಪ್ಪೆ ತೆಗೆದುಕೊಳ್ಳಿ. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬೇಗನೆ ಸಿಗ್ತದೆ. ಕಾನಕಲ್ಲಟೆ ಕಾಯಿ ಬೇಯ್ತಾ ಇದೆ. ಬೆಂದಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ದ್ರಾಕ್ಷಿ ಥರದ ಕಾನಕಲ್ಲಟೆ ಕಾಯಿ. ಇದರಲ್ಲಿ ಬೀಜ ಇದೆ ನೋಡಿ. ಈ ಥರ ತೆಗೆದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಬೀಜ ಈ ಥರ ಬಿದ್ದರೆ ಬೆಂದಿದೆ ಅಂತ ಅರ್ಥ. ಈಗ ನೀರನ್ನು ಬಸಿದ್ಕೊಳ್ಬೇಕು. ಈ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಬೇಕು. ನೀರನ್ನು ಚೆಲ್ಲುವ ಅಗತ್ಯ ಇಲ್ಲ. ಬೀಜವನ್ನು ಮಾತ್ರ ತೆಗೆದುಕೊಳ್ಬೇಕು. ನೋಡಿ, ಇನ್ನು ಬೀಜವನ್ನು ತೆಗೆದುಕೊಳ್ಳುವಂಥದ್ದು. ಹಲಸಿನಕಾಯಿ ಬೇಳೆಯ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇರೋದು. ಕಾನಕಲ್ಲಟೆ ಕಾಯಿ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣಿಲಿ ಅಂತ ಹಾಗೆ ಬಿಟ್ಟಿರೋದು. ಇದರ ಸಿಪ್ಪೆಯನ್ನು ತೆಗೆದು ಈ ಬೇಳೆಯನ್ನು ಏನು ಬಸಿದ ನೀರು ಇದೆ ಅದಕ್ಕೆ ಹಾಕ್ಕೊಳ್ತಾ ಇರೋದು. ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಲಸಿನಕಾಯಿ ಬೇಳೆ ಬೇಯಲಿ. ಈಗ ಕಾನಕಲ್ಲಟೆಯ ಬೀಜವನ್ನು ನೀಟಾಗಿ ತೆಗೆದುಕೊಳ್ಬೇಕು. ಈ ಥರ ಪ್ರೆಸ್ ಮಾಡಿದ ಕೂಡಲೇ ಬೀಜ ಉದುರ್ತದೆ. ಬೀಜವನ್ನು ಉಪಯೋಗಿಸುವಂತಿಲ್ಲ, ಅದನ್ನು ಬಿಸಾಕಬೇಕು. ಬೀಜದಲ್ಲಿ ತುರಿಸುವ ಗುಣ ಇದೆ. ನೀಟಾಗಿ ಬೀಜವನ್ನು ತೆಗೆದುಕೊಳ್ಳಿ. ನೋಡಲು ದ್ರಾಕ್ಷಿಯಂತೆ ಇದೆ ನೋಡಿ ಕಾನಕಲ್ಲಟೆ ಕಾಯಿ. ಪರಿಮಳವು ಬಹಳ ಚೆನ್ನಾಗಿದೆ. ಈ ಕೊದಿಲಿಗೆ ಬೇಕಾದ ಪದಾರ್ಥಗಳು ನೋಡಿ. ಹಲಸಿನಕಾಯಿ ಬೇಳೆ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಹಲಸಿನಕಾಯಿ ಬೇಳೆ ಬೆಂದಿದೆ ಅಂತ ನೋಡ್ತಾ ಇರೋದು. ಚೆನ್ನಾಗಿ ಬೆಂದಿದೆ. ಈಗ ಬೀಜ ತೆಗೆದ ಕಾನಕಲ್ಲಟೆ ಕಾಯಿಯನ್ನು ಸೇರಿಸ್ಕೊಳ್ತಾ ಇರೋದು.
ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಆ ಪ್ರಮಾಣದಲ್ಲಿ ನೋಡಿಕೊಂಡು ನೀರು ಹಾಕಿ. ನಾವಿಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಈಗ ಮಸಾಲೆಯನ್ನು ಅರೆದುಕೊಳ್ಬೇಕು. ತೆಂಗಿನ ತುರಿ, 4 ಕೆಂಪು ಮೆಣಸು ಮತ್ತು ಅರಶಿನ ಪುಡಿ, ಹುಳಿ, ಇಷ್ಟು ಬೇಕಾದ ಸಾಮಗ್ರಿಗಳು. ಖಾರಕ್ಕೆ ತಕ್ಕ ಮೆಣಸನ್ನು ತೆಗೆದುಕೊಳ್ಳಿ. ಮೊದಲಿಗೆ ನೀರು ಸೇರಿಸದೆ ಹಾಗೆ 2 ಸುತ್ತು ತಿರುಗಿಕೊಳ್ಳಿ, ಎಲ್ಲ ಪುಡಿ ಆಗಲಿ. ಈಗ ಇದಕ್ಕೆ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಈಗ ಬೆಂದ ತರಕಾರಿಗೆ ಈ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಕುದಿಸಬೇಕು. ಉಪ್ಪು ಸೇರಿಸಬೇಕು, ಕಡಿಮೆ ಇದ್ದರೆ. ಉಪ್ಪು ಸರಿ ಇದ್ದರೆ ಹಾಗೆ ಇರಲಿ. ಚೆನ್ನಾಗಿ ಕುದೀಲಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕುದಿಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಹುಳಿಮೆಣಸಿನ ಕುದಿದಷ್ಟು ರುಚಿ ಹೆಚ್ಚು. ಚೆನ್ನಾಗಿ ಕುದೀಲಿ. ಆಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ನಿಮ್ಮ ದಪ್ಪಕ್ಕೆ ತಕ್ಕ ಎಷ್ಟು ದಪ್ಪ ಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಹಾಗೆ ನೀರು ಹಾಕ್ಕೊಂಡು ನೋಡಿಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಒಗ್ಗರಣೆಯನ್ನು ಕೊಡುವಂಥದ್ದು. ಬೇಕಿದ್ದಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು. ಸಾಸಿವೆ ಮತ್ತು ಕೆಂಪು ಮೆಣಸಿನ ಒಗ್ಗರಣೆ ಹಾಕ್ಕೊಳ್ಬಹುದು. ಮರುದಿನವೂ ಕುದಿಸಿ ತಿನ್ನಬಹುದು. ಫ್ರಿಜ್ಜಿನಲ್ಲೇ ಇಟ್ಟು ತಿನ್ನಬೇಕು ಅಂತ ಏನಿಲ್ಲ. ನೋಡಿ, ಹುಳಿಮೆಣಸಿನ ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಗಳಗಳನೆ ಕುದಿಬೇಕು. ಒಳ್ಳೆ ಕುದಿದಾಗ 1 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ 2 ಸ್ಪೂನಷ್ಟು ತೆಂಗಿನ ಎಣ್ಣೆ, ಸಾಸಿವೆ ಮತ್ತು ಕೆಂಪು ಮೆಣಸು. ನೀವು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತೀರಾ ಅದೇ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಬಹುದು. ಈಗ ಒಗ್ಗರಣೆ ಆಗಿದೆ. ಇನ್ನು ಇದನ್ನು ಹುಳಿಮೆಣಸಿನ ಕುದಿಲಿಗೆ ಹಾಕ್ಕೊಳ್ಳುವುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.